ಪಶ್ಚಾತ್ತಾಪದ ಕಣ್ಣೀರು. ಜನ್ಮ ನೀಡಿದ ಅಪ್ಪನನ್ನೇ ವೃದ್ಧಾಶ್ರಮಕ್ಕೆ ಬಿಟ್ಟು ಬಂದ ಮಗ. ಆದರೆ ಅಪ್ಪ ಅಲ್ಲಿ ಆಡಿದ ಒಂದು ಮಾತು ಇಡೀ ಕುಟುಂಬದ ಕಣ್ಣು ತೆರೆಸಿತು. ಅಂತಹದ್ದೇನಾಯಿತು ಕೊನೆವರೆಗೂ ನೋಡಿ. ರಾತ್ರಿ ಮುತ್ತಣ್ಣನವರಿಗೆ ನಿದ್ರೆ ತಡವಾಗಿ ಬಂದಿದ್ದರಿಂದ ಬೆಳಗ್ಗೆ ಸ್ವಲ್ಪ ಲೇಟಾಗಿ ಎಚ್ಚರವಾಗಿತ್ತು. ಬೆಳಗ್ಗೆ ಎದ್ದಾಗ ಸೂರ್ಯನ ಕಿರಣಗಳು ಕಿಟಕಿಯಿಂದ ಮನೆಯೊಳಗೆ ಬರುತ್ತಿದ್ದವು. ಅವರ ತಲೆದಿಂಬಿನ ಪಕ್ಕ ಇಟ್ಟಿದ್ದ ಕನ್ನಡಕ ತಡಕಾಡಿ ಹಾಕಿಕೊಂಡು ಗಡಿಯಾರ ನೋಡಿದರು. 9 ಗಂಟೆ ಆಗುತ್ತಾ ಬಂದಿತ್ತು. ಅಯ್ಯೋ, ಅವರು ಬರುವ ಸಮಯವಾಯಿತು ಎಂದು ನರಹರಿಯವರು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಕೈಯಲ್ಲಿ ಲಾಠಿ ಹಿಡಿದು ಹೊರಗೆ ಬಂದರು. ಅವರ ಮಗ ಶೇಖರ ಅಲ್ಲಿ ಕುಳಿತು ತಿಂಡಿ ತಿನ್ನುತ್ತಿದ್ದ. ಅವರು ಅವನ ಹತ್ತಿರ ಬಂದು ಕುಳಿತುಕೊಂಡರು. ರತ್ನ, ಮಗಳೇ, ನನಗೂ ಚಹಾ ಕೊಡು ಎಂದು ಮುತ್ತಣ್ಣ ತಮ್ಮ ಸೊಸೆಗೆ ಹೇಳಿದರು. ಒಳಗೆ ನಿಂತ ರತ್ನ ಮನಸ್ಸಿನಲ್ಲಿ ವಟವಟ ಅನ್ನುತ್ತಿದ್ದಳು. ಶುರುವಾಯಿತು ಬೆಳಗ್ಗೆ. ಏಳುತ್ತಲೇ ಹಕ್ಕು ಚಲಾಯಿಸಲು. ನಾನು ಇವರ ಸೊಸೆನೋ ಅಥವಾ ಮಹಿಷಿನೋ? ದಿನವಿಡೀ ಕೆಲಸ ಮಾಡಿದರೂ ನನಗೆ ಸುಸ್ತಾಗದಿರಲು ಇಲ್ಲಿ ನಾವಿಬ್ಬರೇ ಇದ್ದೇವೆ. ದಿನವಿಡೀ ಇವರ ಸೇವೆ ಮಾಡಿ ಸಾಯುತ್ತಿದ್ದೇವೆ. ಇನ್ನಿಬ್ಬರು ನನ್ನ ಭಾವ ಅಕ್ಕ ಯಾವುದೇ ಜವಾಬ್ದಾರಿ ಇಲ್ಲದೆ ಜೀವನದಲ್ಲಿ ಆರಾಮಾಗಿ ಸಂತೋಷವಾಗಿದ್ದಾರೆ. ನನಗೆ ಅನಿಸುತ್ತಿದೆ ನನ್ನ ಪೂರ್ತಿ ಆಯಸ್ಸು ಇವರ ಸೇವೆ ಮಾಡುವುದರಲ್ಲೇ ಕಳೆದು ಹೋಗುತ್ತದೆ ಎಂದು. ಇಷ್ಟರಲ್ಲೇ ಬಾಗಿಲ ಬೆಲ್ ಶಬ್ದವಾಯಿತು. ಶೇಖರ್ ತಿಂಡಿ ತಿಂದು ಮುಗಿಸಿ ಎದ್ದು ಹೋಗುತ್ತಾ, ಇಷ್ಟು ಬೆಳಗ್ಗೆ ಯಾರು ಬಂದಿರಬಹುದು ಎಂದನು. ಬಾಗಿಲಲ್ಲಿ ಲಾಯರ್ ನಿಂತಿದ್ದರು. ಅವರ ಕೈಯಲ್ಲಿ ಕಪ್ಪು ಬಣ್ಣದ ಫೈಲ್ ಇತ್ತು. ಮುತ್ತಣ್ಣ ತಣ್ಣನೆಯ ಧ್ವನಿಯಲ್ಲಿ ಹೇಳಿದರು, ನಾನೇ ಅವರನ್ನು ಬರ ಹೇಳಿದ್ದು ಮಗನೇ. ವಿಲ್ ಮಾಡಬೇಕಿತ್ತು. ತಕ್ಷಣವೇ ಮನೆಯಲ್ಲಿ ಒಂದು ರೀತಿಯ ಮೌನ ನೆಲೆಸಿತ್ತು. ಚಹಾ ಮಾಡುತ್ತಿದ್ದ ರತ್ನ ಹಾಗೆಯೇ ನಿಂತು ಬಿಟ್ಟಳು. ಅವಳ ಕಣ್ಣುಗಳು ಅಗಲವಾದವು. ಅವಳು ಕೈಗಳು ಬಟ್ಟೆಗೆ ಒರೆಸಿ ಸದ್ದಿಲ್ಲದೆ ಚಹಾ ಟ್ರೇ ಹಿಡಿದುಕೊಂಡು ಹೊರಗೆ ಬಂದು ನಿಂತಳು. ವಕೀಲರು ಕನ್ನಡಕ ಸರಿ ಮಾಡಿ ಕುರ್ಚಿಗೆ ಒರಗಿ ಕಾಗದ ಪತ್ರ ಹೊರತೆಗೆದು ಹೇಳಿದರು, ನೋಡಿ ಮುತ್ತಣ್ಣನವರೇ, ನೀವು ಹೇಳಿದ ಹಾಗೆ ಬರೆದು ಕಾಗದ ಪತ್ರ ರೆಡಿ ಮಾಡಿ ತಂದಿದ್ದೇನೆ. ಹೀಗೆ ಹೇಳುತ್ತಾ ಅವರು ಔಪಚಾರಿಕ ಸ್ವರದಲ್ಲಿ ಓದಿದರು, ನಾನು ಮುತ್ತಣ್ಣ, ನನ್ನ ಸಂಪೂರ್ಣ ಆಸ್ತಿಯನ್ನು, ನಿವೇಶನಗಳು, ಪೂರ್ವಜರ ಮನೆ, ಜಮೀನು ಮತ್ತು ಬ್ಯಾಂಕ್ ಠೇವಣಿಯನ್ನು ನನ್ನ ಇಬ್ಬರು ಮಕ್ಕಳಾದ ಮಂಜಾ ಮತ್ತು ಶೇಖರ್ ಅವರಿಗೆ ಸಮನಾಗಿ ಹಂಚುತ್ತೇನೆ. ಇದನ್ನು ಕೇಳಿದ ರತ್ನಾಳ ಉಸಿರು ನಿಂತು ಹೋಯಿತು. ಅವಳು ಚಹಾ ಟ್ರೇ ತಂದು ಟೇಬಲ್ ಮೇಲೆ ಕುಕ್ಕಿದಳು. ಅವಳು ಕೇವಲ ಚಹಾ ಚೆಲ್ಲಿರಲಿಲ್ಲ, ಅವಳ ಕೋಪವನ್ನು ಚೆಲ್ಲಿದ್ದಳು. ರತ್ನ ಮೆಲ್ಲನ ಧ್ವನಿಯಲ್ಲಿ ಹೇಳಿದಳು, ಅವಳ ಒಳಗೆ ಕೋಪ ಕುದಿಯುತ್ತಿತ್ತು, ಅಪ್ಪಾಜಿ, ಇಷ್ಟು ವರ್ಷದಿಂದ ನಾವು ನಿಮ್ಮ ಸೇವೆ ಮಾಡುತ್ತಿದ್ದೇವೆ. ನಿಮ್ಮ ಎಲ್ಲ ಅವಶ್ಯಕತೆಗಳನ್ನು ನೋಡಿಕೊಳ್ಳುತ್ತಿದ್ದೇವೆ. ಶೇಖರ್ ಹಗಲು ರಾತ್ರಿ ಬೆವರು ಸುರಿಸುತ್ತಿದ್ದಾನೆ. ಮತ್ತೆ ಮಂಜಣ್ಣ ನಿಮ್ಮ ಕಷ್ಟ ಸುಖವನ್ನು ಕೇಳುತ್ತಿಲ್ಲ. ಆದರೂ ಸಮಪಾಲು ಏಕೆ? ಮುತ್ತಣ್ಣನವರ ದಣಿದ ಕಣ್ಣುಗಳು ಹಿಂಜರಿಕೆ, ಅಸಹಾಯಕತೆ ಇತ್ತು. ಮಗಳೇ, ಮಂಜಾ ಕೂಡ ನನ್ನ ಮಗ. ಹೀಗಿರುವಾಗ ಇಬ್ಬರ ನಡುವೆ ಹೇಗೆ ಭೇದ ಭಾವ ಮಾಡಲಿ? ಅವಳು 2 ಹೆಜ್ಜೆ ಮುಂದೆ ಬಂದಳು. ಅವಳ ಮುಖದಲ್ಲಿ ಒಂದು ರೀತಿಯ ವ್ಯಂಗ್ಯ ನಗು ಇತ್ತು. ನೀವು ಭೇದ ಭಾವ ಮಾಡದೇ ಇರಬಹುದು, ಆದರೆ ನೋಡುತ್ತಿದ್ದೀರಲ್ಲ ನಿಮ್ಮ ಇಬ್ಬರ ಮಕ್ಕಳ ನಡುವೆ ಎಷ್ಟು ವ್ಯತ್ಯಾಸ ಇದೆ ಎಂದು. 2 ಕಣ್ಣುಗಳಿದ್ದರೂ ನಿಮಗೆ ಆ ವ್ಯತ್ಯಾಸ ಕಾಣಿಸುತ್ತಿಲ್ಲವೇ? ಶೇಖರ್ ಮೆಲ್ಲನೆಯ ಧ್ವನಿಯಲ್ಲಿ ಹೇಳಿದನು. ರತ್ನ, ಸುಮ್ಮನಿರು. ಅಪ್ಪಾಜಿಗೆ ಯಾವುದು ಸರಿ ಅನಿಸುತ್ತದೆಯೋ ಅವರು ಅದನ್ನು ಮಾಡುತ್ತಾರೆ. ಆ ಸಮಯದಲ್ಲಿ ಅವಳ ಮುಖದಲ್ಲಿ ಚಂಡಮಾರುತ ಬರುವ ಮೊದಲು ಮುನ್ಸೂಚನೆ ಕೊಡುವಂತಹ ಮೌನವಿತ್ತು. ಅವಳು ಏನನ್ನೂ ಹೇಳದೆ ಅಡುಗೆ ಮನೆಗೆ ಹೋದಳು. ಆ ಸಮಯದಲ್ಲಿ ಅಲ್ಲಿ ವಿಲ್ ಪೇಪರ್ ಶಬ್ದ ಬಿಟ್ಟು ಬೇರೆ ಯಾವ ಶಬ್ದವೂ ಇರಲಿಲ್ಲ. ಸಂಜೆಯ ಸಮಯ. ಮುತ್ತಣ್ಣನವರು ಆರಾಮ್ ತೆಗೆದುಕೊಂಡು ಕೋಣೆಯಿಂದ ಹೊರಬಂದರು. ಮನೆಯಲ್ಲಿ ಮೌನ ನೆಲೆಸಿತ್ತು. ಅವರ ಕೆಮ್ಮಿನ ಶಬ್ದ ಮಾತ್ರ ಪ್ರತಿಧ್ವನಿಸುತ್ತಿತ್ತು. ಅವರು ಬಾಗಿಲ ಕಡೆ ನೋಡುತ್ತಾ ಕೂಗಿದರು, ರತ್ನ, ಮಗಳೇ. ಯಾವುದೇ ಶಬ್ದ ಬರಲಿಲ್ಲ. ಬಹುಶಃ ಅಡುಗೆ ಮನೆಯಲ್ಲಿ ಬ್ಯುಸಿಯಾಗಿರಬಹುದು. ಅವರು ಇನ್ನೂ ಸ್ವಲ್ಪ ಏರು ಧ್ವನಿಯಲ್ಲಿ ಮಗನನ್ನು ಕೂಗಿದರು, ಶೇಖರ್, ಶೇಖರ್. ರೂಮಿನಿಂದ ಹೊರಬಂದು ಏನಾಯಿತು ಅಪ್ಪಾಜಿ ಎಂದು ಕೇಳಿದನು. ಮುತ್ತಣ್ಣನವರ ಗಂಟಲಿನ ಮೇಲೆ ಕೈಯಾಡಿಸುತ್ತಾ, ಮಗ, ಕೆಮ್ಮು ಜಾಸ್ತಿಯಾಗಿದೆ. ಸ್ವಲ್ಪ ಚಹಾ ಕುಡಿದರೆ ಕೆಮ್ಮು ಕಡಿಮೆಯಾಗುತ್ತದೆ. ಈಗಲೇ ತೆಗೆದುಕೊಂಡು ಬರುತ್ತೇನೆ ಅಪ್ಪಾಜಿ ಎನ್ನುತ್ತಾ ಅವನು ಅಡುಗೆ ಮನೆ ಕಡೆ ಹೋದನು. ರತ್ನ ತನ್ನ ಕೆಲಸದಲ್ಲಿ ಮಗ್ನಳಾಗಿರುವುದನ್ನು ನೋಡಿ ಅವಳಿಗೆ ಏನನ್ನೂ ಹೇಳದೆ ಚಹಾ ಮಾಡಲು ಶುರು ಮಾಡಿದ. ಚಹಾ ಮಾಡುತ್ತಾ ಅವನಿಗೆ ತನ್ನ ಬಾಲ್ಯದ ದಿನಗಳು ನೆನಪಾದವು. ಬಾಲ್ಯದಲ್ಲಿ ಅಪ್ಪಾಜಿ ಮಣ್ಣಿನ ಮಡಿಕೆಯಲ್ಲಿ ಚಹಾ ಮಾಡುತ್ತಿದ್ದರು ಮತ್ತು ಚಪಾತಿ ಬೇಯಿಸುತ್ತಿದ್ದರು. ಆಗ ಶೇಖರ್ ಮತ್ತು ಅವರ ಅಣ್ಣ ಮಂಜಾ ಅಲ್ಲಿ ಕುಳಿತು ಅದಕ್ಕಾಗಿ ಕಾಯುತ್ತಿದ್ದರು. ಮಂಜಾ ಬೇಗ ಬೇಗನೆ ಚಪಾತಿ ತಿಂದು ಚಹಾ ಕುಡಿದು ಆಟ ಆಡಲು ಹೋಗುತ್ತಿದ್ದನು. ಆದರೆ ಶೇಖರ್ ಯಾವಾಗಲೂ ಅಪ್ಪನ ಜೊತೆ ಇರುತ್ತಿದ್ದನು. ಶೇಖರ್
ಶೇಖರ್ ಅಪ್ಪನಲ್ಲಿ ಅಮ್ಮನನ್ನು ಕಾಣುತ್ತಿದ್ದನು. ಅವನು ಚಿಕ್ಕವನಿರುವಾಗಲೇ ಅವರ ಅಮ್ಮನ ನಿಧನ ಹೊಂದಿದ್ದರು. ಅಲ್ಲಿಂದ ಇಲ್ಲಿಯವರೆಗೂ ಅವನು ಅವರ ಜೊತೆಯಲ್ಲೇ ಇರುತ್ತಿದ್ದನು. ಆದರೆ ಈಗ ಸಮಯ ಬದಲಾಗಿದೆ. ಈಗ ಅವರ ದೊಡ್ಡ ಮಗ ಮಂಜ ಹೆಂಡತಿ ರಮ್ಯಾ ಜೊತೆ ಬೆಂಗಳೂರಿನಲ್ಲಿ ಇರುತ್ತಾನೆ. ಅಲ್ಲಿ ಅವನಿಗೆ ಒಳ್ಳೆಯ ಕಂಪನಿಯಲ್ಲಿ ಕೆಲಸವಿದೆ. ಆದರೆ ಶೇಖರ್ನ ಅಪ್ಪನ ಜೊತೆಯಲ್ಲಿ ಹಾಸನದಲ್ಲಿ ಉಳಿದುಕೊಂಡಿದ್ದಾನೆ. ಯಾರ ಒತ್ತಡವೂ ಇಲ್ಲದೆ ಅಪ್ಪನನ್ನು ನೋಡಿಕೊಳ್ಳುವ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾನೆ. ಆದರೆ ರತ್ನ ಈ ಜವಾಬ್ದಾರಿಯನ್ನು ಹೊರೆ ಎನ್ನುವಂತೆ ನಿಭಾಯಿಸುತ್ತಿದ್ದಳು. ಬೆಳಗ್ಗೆಯಿಂದ ರಾತ್ರಿಯವರೆಗೂ ಅಪ್ಪಾಜಿಯ ಊಟ, ಔಷಧಿ, ಬೇಕು ಬೇಡಗಳನ್ನು ಪೂರೈಸುತ್ತಾ ಅವಳ ಮುಖದಲ್ಲಿ ಒಂದು ರೀತಿಯ ಸುಸ್ತು ಕಾಣಿಸುತ್ತಿತ್ತು. ಯಾವಾಗಲೂ ಮುಖದಲ್ಲಿ ಒಂದು ರೀತಿಯ ಕಿರಿಕಿರಿ, ತುಟಿಗಳಲ್ಲಿ ದೂರುಗಳು ಇರುತ್ತಿದ್ದವು. ಶೇಖರ್ ಹೇಳಿದ್ದರಿಂದ ಮನಸ್ಸಿಲ್ಲದ ಮನಸ್ಸಿನಿಂದ ಇದನ್ನೆಲ್ಲ ಮಾಡುತ್ತಿದ್ದಳು. ಅವಳ ಸೇವೆಯಲ್ಲಿ ಪ್ರೀತಿ ಇರಲಿಲ್ಲ, ಒಂದು ರೀತಿಯ ಭಾರ ಎನ್ನುವಂತೆ ಮಾಡುತ್ತಿದ್ದಳು. ದೊಡ್ಡ ಮಗ ಮಂಜ ಮತ್ತು ಅವನ ಹೆಂಡತಿ ರಮ್ಯಾ ಅಪ್ಪಾಜಿಯನ್ನು ತಮ್ಮ ಜೊತೆ ಇಟ್ಟುಕೊಳ್ಳಲು ಸ್ಪಷ್ಟವಾಗಿ ತಿರಸ್ಕರಿಸಿದ್ದರು. ಅವರ ಐಷಾರಾಮಿ ಫ್ಲ್ಯಾಟ್ನಲ್ಲಿ ಅಪ್ಪಾಜಿ ವಾಸಿಸಲು ಅವಕಾಶ ಇರಲಿಲ್ಲ. ಮಂಜ ಕಡ್ಡಿ ತುಂಡು ಮಾಡಿದಂತೆ ಹೇಳಿದ್ದನು, ಅಪ್ಪಾಜಿ ಹಾಸನದಲ್ಲಿ ಇರುವುದೇ ಒಳ್ಳೆಯದು. ನಮಗೆ ಇಲ್ಲಿ ಅವರನ್ನು ನೋಡಿಕೊಳ್ಳಲು ಸಮಯವಿಲ್ಲ. ಮುತ್ತಣ್ಣನವರು ಇದನ್ನೆಲ್ಲ ಕೇಳಿಸಿಕೊಂಡಿದ್ದರು. ಆದರೂ ಅವನು ನಮ್ಮ ಮಗ, ಅವನಿಗೆ ಯಾವಾಗಲಾದರೂ ಅಸಹಾಯಕತೆ ಬರಬಹುದು ಎಂದು ಅರ್ಥ ಮಾಡಿಕೊಂಡಿದ್ದರು. ಆದರೆ ಇದು ರತ್ನಾಳ ಮನಸ್ಸಿಗೆ ಚುಚ್ಚಿತ್ತು. ಇಂದು ಊಟವಾದ ನಂತರ ಮುತ್ತಣ್ಣನವರ ಔಷಧಿ ಕೇಳಿದಾಗ ರತ್ನ ಅಡುಗೆ ಮನೆಯಿಂದಲೇ ಹೇಳಿದಳು, ಶೇಖರ್ ನೀನೇ ಔಷಧಿ ಕೊಡು, ನನಗೆ ಕೆಲಸವಿದೆ. ಇದನ್ನು ಕೇಳಿದ ಶೇಖರ್ ಆಶ್ಚರ್ಯಗೊಂಡನು. ಏಕೆಂದರೆ ಇದೇ ಮೊದಲ ಬಾರಿಗೆ ರತ್ನ ಅಪ್ಪಾಜಿಗೆ ಔಷಧಿ ಕೊಡಲು ನಿರಾಕರಿಸಿದ್ದಳು. ರತ್ನಾಳ ನಡತೆ ದಿನದಿಂದ ದಿನಕ್ಕೆ ಬದಲಾಗತೊಡಗಿತ್ತು. ಈ ಮೊದಲು ಅವಳು ಭಾರವಾದ ಮನಸ್ಸಿನಿಂದಲಾದರೂ ಅಪ್ಪಾಜಿಗೆ ಸಮಯಕ್ಕೆ ಸರಿಯಾಗಿ ಊಟ, ತಿಂಡಿ, ಔಷಧಿ ನೋಡಿಕೊಳ್ಳುತ್ತಿದ್ದಳು. ಈಗ ಇದನ್ನೆಲ್ಲ ಉದ್ದೇಶಪೂರ್ವಕವಾಗಿ ಮರೆತು ಬಿಡುತ್ತಿದ್ದಳು. ಕೆಲವೊಮ್ಮೆ ಊಟಕ್ಕೆ ಕರೆಯದೆ ಊಟ ತಂದಿಟ್ಟು ಹಾಗೆ ಹೋಗುತ್ತಿದ್ದಳು. ಔಷಧಿ ತಂದು ಟೇಬಲ್ ಮೇಲೆ ಕುಕ್ಕಿ ಹೋಗುತ್ತಿದ್ದಳು. ರತ್ನ ಮುತ್ತಣ್ಣನವರ ಕಣ್ಣಲ್ಲಿ ನೂರಾರು ಪ್ರಶ್ನೆಗಳು ಏಳುತ್ತಿದ್ದವು. ಆದರೆ ಗಂಟಲಿನಿಂದ ಮಾತು ಹೊರಗೆ ಬರುತ್ತಿರಲಿಲ್ಲ. ಈಗ ಅವಳ ಮನಸ್ಸಿನಲ್ಲಿ ಒಂದೇ ವಿಷಯ ಹಚ್ಚುತ್ತಿತ್ತು, ಸೇವೆ ಮಾಡುವುದು ನಾವು, ಆಸ್ತಿ ಮಾತ್ರ ಇವರಿಬ್ಬರಿಗೂ ಸಮಪಾಲ. ಈ ಅನ್ಯಾಯನ ನಾನು ಸಹಿಸಿಕೊಳ್ಳಲ್ಲ ಅಂತ ಅವಳು ಒಳಗೊಳಗೆ ಕುದಿಯುತ್ತಿದ್ದಳು. ಶೇಖರ್ ಕೂಡ ರತ್ನಾಳ ಈ ಬದಲಾವಣೆ ಗಮನಿಸಿದರು. ಏನೂ ಹೇಳಲಿಲ್ಲ. ರಾತ್ರಿ ಮಲಗಿದ್ದರು. ರತ್ನಾಳಿಗೆ ನಿದ್ರೆ ಬರಲಿಲ್ಲ. ಹೊರಳಾಡುತ್ತಾ ಹೊಸ ಯೋಜನೆಯೊಂದನ್ನು ಸಿದ್ಧಪಡಿಸುತ್ತಿದ್ದಳು. ಮನೆಯ ಬಿರುಗಾಳಿಯ ಮುನ್ಸೂಚನೆ ತಿಳಿಯದೆ ಉಳಿದವರು ನಿದ್ದೆಯಲ್ಲಿದ್ದರು. ಹೀಗೆ 2 ದಿನ ಕಳೆಯಿತು. ವಿಲ್ ಮಾಡಿದ ದಿನದಿಂದ ರತ್ನ ಪೂರ್ತಿ ಬದಲಾಗಿದ್ದಳು. ಮುತ್ತಣ್ಣನವರ ಪ್ರತಿ ಮಾತಿಗೂ ಎದುರುತ್ತರ ಕೊಡುವುದು, ಸಿಡಿಮಿಡಿಗೊಳ್ಳೋದು ಜಾಸ್ತಿಯಾಗುತ್ತಿತ್ತು. ಅವಳ ಹುಬ್ಬುಗಳು ಯಾವಾಗಲೂ ಗಟ್ಟಿಕ್ಕಿಕೊಂಡಿದ್ದವು. ಕೆಲಸದ ಒತ್ತಡದಿಂದ ಹೀಗಿರಬಹುದು ಎಂದು ಯೋಚಿಸಿದ್ದ ಶೇಖರ್ ಅವಳಿಗೆ ಸಹಾಯವಾಗಲಿ ಎಂದು ಮರುದಿನವೇ ಒಬ್ಬಳು ಕೆಲಸದವಳನ್ನು ನೇಮಿಸಿದ್ದನು. ಆಕೆ ಬೆಳಗ್ಗೆ ಬಂದು ಕಸ ಮುಸುರೆ ತೊಳೆದು ಹೋಗುತ್ತಿದ್ದಳು. ಶೇಖರ್ ರತ್ನಾಳಿಗೆ ಹೇಳಿದನು, ನೋಡು ರತ್ನ, ಈ ಕೆಲಸದ ಭಾರವನ್ನು ಕಡಿಮೆಯಾಗಿದೆ. ನೀನು ಅಪ್ಪಾಜಿಯ ಊಟ ತಿಂಡಿಯ ಬಗ್ಗೆ ಗಮನ ಕೊಟ್ಟರೆ ಸಾಕು. ರತ್ನ ಸುಮ್ಮನೆ ತಲೆ ಆಡಿಸಿದಳು. ಆದರೆ ಅವಳ ಕಣ್ಣಲ್ಲಿ ಸಮಾಧಾನವಿರಲಿಲ್ಲ. ದಿನ ಕಳೆದಂತೆ ಅವಳ ಮನಸ್ಥಿತಿ ಇನ್ನೂ ಹದಗೆಟ್ಟಿತ್ತು. ಸಣ್ಣ ವಿಷಯಕ್ಕೂ ಮಾವನ ಮೇಲೆ ಕೂಗಾಡುತ್ತಿದ್ದಳು. ಒಂದು ದಿನ ಚಹಾ ಕುಡಿಯುತ್ತಾ ಮುತ್ತಣ್ಣನವರು, ಮಹಳೆ, ಚಹಾಗೆ ಸಕ್ಕರೆ ಹಾಕೋದು ಮರೆತಿದ್ದೀಯಾ ಅನಿಸುತ್ತದೆ ಎಂದರು. ಅದಕ್ಕೆ ರತ್ನ, ಸಕ್ಕರೆ ಹಾಕಿದ್ದರೆ ನೀವೇ ಎದ್ದು ಬಂದು ಹಾಕಿಕೊಳ್ಳಿ. ಪ್ರತಿ ಸಲ ನನ್ನ ತಪ್ಪು ಹುಡುಕೋ ಅವಶ್ಯಕತೆ ಏನಿದೆ ಎಂದು ಜಗಳಕ್ಕೆ ನಿಂತಳು. ಶೇಖರ್ ಅವಳನ್ನು ತಡೆಯಲು ಹೋದಾಗ, ನಾನು ಸತ್ಯವನ್ನೇ ಹೇಳುತ್ತಿದ್ದೇನೆ. ನಾನು ಎಷ್ಟು ಸುಸ್ತಾಗಿದ್ದೀನಿ ಅಂತ ನಿಮಗೆ ಕಾಣಿಸ್ತಿಲ್ವಾ ಎಂದು ಅವನ ಮೇಲೆ ರೇಗಿದಳು. ಒಂದು ದಿನ ಮಂಜಣ್ಣ ಬೆಂಗಳೂರಿನಿಂದ ಫೋನ್ ಮಾಡಿ 1 ತಿಂಗಳು ಫಾರಿನ್ ಟೂರ್ ಹೋಗುತ್ತಿರುವುದಾಗಿ ಹೇಳಿದಾಗ ರತ್ನಾಳ ಕೋಪ ಬೆಂಕಿಗೆ ತುಪ್ಪ ಸುರಿದಂತಾಗಿತ್ತು. ಅವಳ ಫೇಸ್ಬುಕ್ ತೆರೆದು ನೋಡಿದಾಗ ಅಲ್ಲಿ ಮಂಜಣ್ಣ ಮತ್ತು ರಮ್ಯಕ್ಕನ ವಿವಾಹದ ಫೋಟೋಗಳಿದ್ದವು. ಸಮುದ್ರ ತೀರ, ಎತ್ತರದ ಕಟ್ಟಡಗಳು, ಲೈಫ್ ಈಸ್ ಬ್ಯೂಟಿಫುಲ್ ಅನ್ನೋ ಶೀರ್ಷಿಕೆಗಳು. ಅವಳು ಮೇಜಿನ ಮೇಲೆ ಬಡಿಯುತ್ತಾ ಕಿರುಚಿದಳು, ನೋಡಿ, ಇವರೆಲ್ಲ ವಿದೇಶದಲ್ಲಿ ಮೋಜು ಮಾಡುತ್ತಿದ್ದಾರೆ, ನಾನಿಲ್ಲಿ ಇವರ ಸೇವಕಿಯಾಗಿ ಬಿದ್ದಿದ್ದೀನಿ. ಶೇಖರ್ ಸಮಾಧಾನ ಮಾಡಲು ಹೋದರೂ ಅವಳು ಕೇಳಲಿಲ್ಲ. ನಾವು ಇಷ್ಟು ವರ್ಷ ಅಪ್ಪಾಜಿನ ನೋಡಿಕೊಂಡಿದ್ದೇನೆ. ನನಗೆ ಸಿಗೋದೇನು ಆಸ್ತಿಯಲ್ಲಿ, ಅವರಿಗೂ ಸಮಪಾಲು ಕೊಡುವುದು ಯಾವ ನ್ಯಾಯ ಎಂದು ಕಣ್ಣೀರು ಹಾಕಿದಳು. ಅಂದು ರಾತ್ರಿ ಅವಳು ಅಡುಗೆಯೇ ಮಾಡಲಿಲ್ಲ. ಶೇಖರ್ ಆಫೀಸ್ನಿಂದ ಬಂದು ಕೇಳಿದಾಗ, ನನಗೆ ಮನಸ್ಸಿಲ್ಲ, ಅಡುಗೆ ಮಾಡಿಲ್ಲ, ಹೊರಗಡೆಯಿಂದಲೇ ತನ್ನಿ ಎಂದು ಕಡ್ಡಿ ಮುರಿದಂತೆ ಹೇಳಿದಳು.
ಶೇಖರನಿಗೆ ಸಂಕಟವಾಗಿತ್ತು. ಅಪ್ಪಾಜಿಗೆ ಚಪಾತಿ ಹಾಲು ಮಾಡಿಕೊಟ್ಟು ಉಳಿದವರಿಗೆ ಹೊರಗಡೆಯಿಂದ ಊಟ ತಂದನು. ಈ ಒಂದು ವಿಲ್ ತಮ್ಮ ಮಗಳಂತಿದ್ದ ಸೊಸೆಯ ಮನಸ್ಸಿನಲ್ಲಿ ಇಂತಹ ಬೆಂಕಿ ಹಚ್ಚುತ್ತದೆ ಎಂದು ತಿಳಿದಿರಲಿಲ್ಲ. ಈಗ ರತ್ನಾಳ ಮುಖದಲ್ಲಿ ಕೇವಲ ಹೊಟ್ಟೆ ಕಿಚ್ಚು ಮತ್ತು ತಿರಸ್ಕಾರ ಮಾತ್ರ ಕಾಣಿಸುತ್ತಿತ್ತು. ಈಗ ಮುತ್ತಣ್ಣನವರು ಯಾವಾಗ ತಿಂಡಿ ಕೇಳಿದರೂ ರತ್ನ ಕಿವಿ ಮುಚ್ಚಿಕೊಂಡು ಕುಳಿತಿರುತ್ತಿದ್ದಳು. ಮೊಮ್ಮಗನನ್ನು ಅವರ ಹತ್ತಿರ ಹೋಗಲು ಬಿಡುತ್ತಿರಲಿಲ್ಲ. ಕೆಲಸದವಳು ಕರುಣೆ ತೋರಿಸಿ ಹಣ್ಣನ್ನು ಕತ್ತರಿಸಿಕೊಟ್ಟರೆ ಅವಳನ್ನು ಕೆಲಸದಿಂದ ತೆಗೆಯುವುದಾಗಿ ಬೆದರಿಸುತ್ತಿದ್ದಳು. ಇಂದು ಮಧ್ಯಾಹ್ನ 3 ಗಂಟೆಯ ಸಮಯ. ಮುತ್ತಣ್ಣನವರು ರೂಮಿನಿಂದ ದುರ್ಬಲ ಧ್ವನಿಯಲ್ಲಿ ಕೂಗಿದರು, ಮಗಳೇ, ಏನಾದರೂ ತಿಂಡಿ ಇದ್ದರೆ ಕೊಡು. ರತ್ನ ಅಡುಗೆ ಮನೆಯಿಂದ ಹೊರಬಂದು ತೀಕ್ಷ್ಣವಾಗಿ ಕೇಳಿದಳು, ಇಂದು ಊಟ ಮಾಡೋ ಸಮಯವೇ? 12 ಗಂಟೆಗೆ ಹಾಲು ಕುಡಿದಿದ್ದೀರಲ್ಲ, ಈಗ ಪುನಃ ಬೇಕೇ? ಚಪಾತಿ ಪಲ್ಯ ಖಾಲಿಯಾಗಿದೆ. ಇದು ಹೋಟೆಲ್ ಅಲ್ಲ, ಸುಮ್ಮನೆ ಮಲಗಿಕೊಳ್ಳಿ. ಈಗ ಏನಿದ್ದರೂ ಸಾಯಂಕಾಲವೇ. ಮುತ್ತಣ್ಣನವರು ಏನನ್ನೂ ಹೇಳುವ ಮೊದಲೇ ರತ್ನ ಹಿಂತಿರುಗಿ ಹೋದಳು. ಅವರ ಮುಖದಲ್ಲಿ ನಿರಾಸೆ ಮೂಡಿತ್ತು. ಸುಮ್ಮನಾದರು. ಅದೇ ಸಮಯಕ್ಕೆ ಶೇಖರ್ ಆಫೀಸಿನಿಂದ ಬೇಗ ಬಂದಿದ್ದ. ಗೇಟ್ ಬಳಿ ನಿಂತು ರತ್ನಾಳ ಎಲ್ಲ ಮಾತುಗಳನ್ನು ಕೇಳಿಸಿಕೊಂಡಿದ್ದ. ಅವನು ಒಳಗೆ ಬರುವಷ್ಟರಲ್ಲಿ ರತ್ನ ರೂಮ್ಗೆ ಹೋಗಿ ಆರಾಮಾಗಿ ಮಂಚದ ಮೇಲೆ ಕುಳಿತು ಸೀರಿಯಲ್ ನೋಡುತ್ತಿದ್ದಳು. ಟಿವಿಯ ಶಬ್ದಕ್ಕಿಂತ ಜೋರಾಗಿ ಶೇಖರ್ ಕೂಗಿದ, ರತ್ನ, ಅಪ್ಪಾಜಿಯ ಜೊತೆ ಹಾಗೆ ಮಾತನಾಡೋ ಅವಶ್ಯಕತೆ ಏನಿತ್ತು? ಅವರಿಗೆ ವಯಸ್ಸಾಗಿದೆ, ಆರೋಗ್ಯ ಸರಿಯಿಲ್ಲ. ರತ್ನ ರಿಮೋಟ್ ಕೆಳಗಿಟ್ಟು, ಹೌದು, ಮಾತನಾಡಿದೆ. ಏನು ಈಗ? ಹಗಲು ರಾತ್ರಿ ಅವರ ಸೇವೆ ಮಾಡೋಕೆ ನಾನೇನು ಮಷೀನಾ? ನನಗೂ ರೆಸ್ಟ್ ಬೇಕು ಅಂತ ಸಿಟ್ಟಿನಿಂದಲೇ ಹೇಳಿದಳು. ಶೇಖರ್ನ ಕೋಪ ಹೆಚ್ಚಾಗಿತ್ತು. ನಾಚಿಕೆ ಆಗಲ್ವಾ ನಿನಗೆ? ಅಪ್ಪಾಜಿ ನಮ್ಮನ್ನ ಸಾಕಿ ಸಲಹಿದ್ದಾರೆ. ಈಗ ನಮ್ಮ ಸರದಿ. ಅದಕ್ಕೆ ರತ್ನ ಇನ್ನೂ ಜೋರಾಗಿ, ನಿಮ್ಮನ್ನ ಸಾಕಿರಬಹುದು. ನನಗೆ ಮದುವೆ ಆದಾಗಿನಿಂದ ಇವರು ಭಾರವಾಗಿದ್ದಾರೆ. ಅತ್ತ ಮಂಜಣ್ಣ ಬೆಂಗಳೂರಿನಲ್ಲಿ ಆರಾಮಾಗಿ ವಿದೇಶ ಸುತ್ತುತ್ತಾ 100 ಫೋಟೋ ಹಾಕುತ್ತಿದ್ದಾರೆ. ಈ ಮನೆಯಲ್ಲಿ ಒಬ್ಬರು ಅಪ್ಪಾಜಿ ಇರಬೇಕು, ಇಲ್ಲ ನಾನು ಇರಬೇಕು ಅಂದಳು. ಮನೆಯಲ್ಲಿ ಸ್ಮಶಾನ ಮೌನ ಆವರಿಸಿತ್ತು. ರಾತ್ರಿ ಯಾರೂ ಊಟ ಮಾಡಲಿಲ್ಲ. ಮುತ್ತಣ್ಣನವರು ಎಲ್ಲವನ್ನೂ ಕೇಳಿಸಿಕೊಂಡಿದ್ದರು. ಮರುದಿನ ಬೆಳಗ್ಗೆ ಶೇಖರ್ನನ್ನು ಕರೆದು ಕಂಪಿಸುವ ಧ್ವನಿಯಲ್ಲಿ ಹೇಳಿದರು, ಶೇಖರ್, ನನ್ನಿಂದ ನಿಮ್ಮಿಬ್ಬರ ಮಧ್ಯೆ ಜಗಳ ಆಗೋದು ಬೇಡ. ನಾನು ವೃದ್ಧಾಶ್ರಮಕ್ಕೆ ಹೋಗ್ತೀನಿ. ಶೇಖರ್ ದಿಗ್ಭ್ರಾಂತನಾಗಿ, ಅಪ್ಪಾಜಿ ಏನಿದು ಅಂದ. ಆದರೆ ಮುತ್ತಣ್ಣನವರು ಹಠ ಹಿಡಿದರು, ಬೇಡ ಮಗ, ನಾನು ಯಾರಿಗೂ ಭಾರವಾಗೋದು ಬೇಡ. ನನ್ನನ್ನು ಅಲ್ಲಿ ಬಿಟ್ಟು ಬಾ. ಶೇಖರ್ ಅಸಹಾಯಕನಾಗಿ, ಅಣ್ಣನ ಜೊತೆ ಮಾತನಾಡುತ್ತೇನೆ ಅಂದರು. ಮುತ್ತಣ್ಣ ಕೇಳಲಿಲ್ಲ. ರತ್ನ ಹಿಂದೆ ನಿಂತು ಕೇಳಿಸಿಕೊಳ್ಳುತ್ತಾ, ಅಪ್ಪಾಜಿ ಹೇಳೋದು ಸರಿ. ಶೇಖರ್ ಅವರನ್ನು ವೃದ್ಧಾಶ್ರಮಕ್ಕೆ ಬಿಟ್ಟು ಬನ್ನಿ, ಎಲ್ಲರಿಗೂ ಒಳ್ಳೆಯದು ಅಂದಳು. ಅವಳ ಕಣ್ಣಲ್ಲಿ ಕರುಣೆಯ ಬದಲು ಕಠೋರತೆ ಇತ್ತು. ಮಧ್ಯಾಹ್ನ. ಶೇಖರ್ ಅಪ್ಪಾಜಿಯ ಸಣ್ಣ ಬ್ಯಾಗ್ ಎತ್ತಿಕೊಂಡು ರತ್ನ ಮೌನವಾಗಿ ನೋಡುತ್ತಿದ್ದಳು. ರಸ್ತೆಯಲ್ಲಿ ಹೋಗುವಾಗ ಶೇಖರ್ ಬ್ಯಾಗ್ ಹಿಡಿಕೆಯನ್ನು ಗಟ್ಟಿಯಾಗಿ ಹಿಡಿದಿದ್ದ. ರತ್ನ ತಡೆಯಬಹುದು ಎಂಬ ನಿರೀಕ್ಷೆ ಇತ್ತು, ಆದರೆ ಅವಳಲ್ಲಿ ಯಾವ ಭಾವನೆಯೂ ಇರಲಿಲ್ಲ. ಕಾರಿನಲ್ಲಿ ಮುತ್ತಣ್ಣನವರು ಸಣ್ಣದಾಗಿ ನಗುತ್ತಾ, ಬೇಜಾರು ಮಾಡ್ಕೋಬೇಡ ಮಗ, ಎಲ್ಲರೂ ಅವರ ಇಷ್ಟದಂತೆ ಬದುಕೋಕೆ ಬಯಸ್ತಾರೆ ಅಂದರು. ವೃದ್ಧಾಶ್ರಮದ ಗೇಟ್ ತಲುಪಿದಾಗ ಶೇಖರ್ ಧೈರ್ಯ ಕಳೆದುಕೊಂಡ. ಆದರೆ ಮುತ್ತಣ್ಣನವರೇ ಧೈರ್ಯ ಹೇಳಿ ಒಳಗೆ ಕರೆದೊಯ್ದರು. ಎಲ್ಲ ಕಾಗದ ಪತ್ರ ಮುಗಿಸಿ ಹೊರಡುವಾಗ ಶೇಖರ್ ತಂದೆಯ ಕಾಲಿಗೆ ನಮಸ್ಕರಿಸಿದ. ಅವರು ಚೆನ್ನಾಗಿರು ಮಗ ಎಂದು ಹರಸಿದರು. ಮಾತು ಹೊರಬರದೆ ಶೇಖರ್ ಅಲ್ಲಿಂದ ಹೊರಬಂದು ಕಾರಿನ ಸ್ಟೇರಿಂಗ್ ಮೇಲೆ ತಲೆ ಇಟ್ಟು ಬಿಕ್ಕಿ ಬಿಕ್ಕಿ ಅತ್ತ. ಮನೆಗೆ ಹೋದಾಗ ಬಾಗಿಲಿನಲ್ಲಿ ರತ್ನ ನಗುತ್ತಾ ನಿಂತಿದ್ದಳು. ಬಿಟ್ಟು ಬಂದ್ರಿ ತಾನೇ ಅಂದಳು. ಶೇಖರ್ ಉತ್ತರ ಕೊಡದೆ ರೂಮಿಗೆ ಹೋಗಿ ಮೌನವಾಗಿ ಕುಳಿತ. ಮರುದಿನ ಭಾನುವಾರ. ರತ್ನ ನಿರಾಳವಾಗಿ ಎದ್ದಳು. ಪ್ರತಿ ಭಾನುವಾರ ಬೆಳಗ್ಗೆ ಬೇಗ ಎದ್ದು ಅಪ್ಪಾಜಿಗೆ ತಿಂಡಿ ಚಹಾ ಮಾಡುವ ಅವಶ್ಯಕತೆ ಇರಲಿಲ್ಲ. ಮನೆಯಲ್ಲಿ ಕೆಮ್ಮುವ ಶಬ್ದವಿರಲಿಲ್ಲ. ಅವಳಿಗೆ ಅದು ನೆಮ್ಮದಿಯ ದಿನವಾಗಿತ್ತು. ಆದರೆ ಶೇಖರ್ ಇಡೀ ರಾತ್ರಿ ನಿದ್ದೆ ಇಲ್ಲದೆ ಹೊರಳಾಡಿದ್ದ. ಯಾರೂ ಇಲ್ಲದ ವೇಳೆ ಅವನು ಮೌನವಾಗಿ ಮನೆಯಿಂದ ಹೊರಗೆ ಬಂದ. ಮನಸ್ಸು ಭಾರವಾಗಿತ್ತು. ತನ್ನ ಬಾಲ್ಯದ ಗೆಳೆಯ ಸಮಂತನ ಮನೆಗೆ ಹೋಗಿ ಮನಸ್ಸು ಹಗುರು ಮಾಡಿಕೊಳ್ಳೋಣ ಎಂದು ಯೋಚಿಸಿ ಅವನ ಮನೆಗೆ ಹೋದ. ಮನೆಯೊಳಗಿನಿಂದ ಜೋರಾಗಿ ಜಗಳವಾಡುವುದು ಕೇಳಿಸುತ್ತಿತ್ತು. ಶೇಖರ್ನ ಕಾಲು ಬಾಗಿಲಲ್ಲಿ ನಿಂತು ಹೋದವು. ಹೌದು, ನಿಮಗೆ ನಾನು ಮಾತ್ರ ಅಸಭ್ಯವಾಗಿ ಕಾಣುತ್ತೇನೆ. ನಿಮ್ಮ ಅಮ್ಮ ಯಾವತ್ತೂ ತಪ್ಪು ಮಾಡೋದೇ ಇಲ್ಲ ಅಲ್ವಾ? ಸುಮಂತನ ಹೆಂಡತಿ ಸುಧಾಳ ಕಿರುಚಾಟ ಜೋರಾಗಿ ಕೇಳುತ್ತಿತ್ತು. ಅದಕ್ಕೆ ಸುಮಂತ, ಇದೇನು ಮಾತನಾಡುತ್ತಿದ್ದೀಯ ಸುಧಾ? ನಾನು ಯಾವಾಗ ಹಾಗೆ ಹೇಳಿದೆ
ಎಂದ. ಇರಲಿ ಬಿಡಿ, ನನಗೆಲ್ಲ ಅರ್ಥವಾಗುತ್ತದೆ. ಈಗ ನೀವು ನಿಮ್ಮ ಅಮ್ಮನನ್ನು ಊರಿಗೆ ವಾಪಸ್ ಬಿಟ್ಟು ಬರ್ತೀರೋ ಇಲ್ಲವೋ? ಇಲ್ಲದಿದ್ದರೆ ನಾನು ಮಕ್ಕಳನ್ನು ಕರೆದುಕೊಂಡು ತವರು ಮನೆಗೆ ಹೋಗ್ತೀನಿ. ಹೋದರೆ ತಿರುಗಿ ಬರಲ್ಲ. ನೀವು ಜನ್ಮ ಪೂರ್ತಿ ನಿಮ್ಮ ಅಮ್ಮನ ಜೊತೆನೇ ಇರಿ ಎಂದು ಸುಧಾ ಎಚ್ಚರಿಸಿದಳು. ಸಮಂತನ ಧ್ವನಿ ಏರಿತ್ತು. ನಿನಗೆ ಬುದ್ಧಿ ಭ್ರಮಣೆಯಾಗಿದೆಯೇ? ಅಮ್ಮನಿಂದ ನಿನಗೆ ಸ್ವಲ್ಪ ಕಷ್ಟವಾಗುತ್ತಿರಬಹುದು. ಹಾಗಂತ ಈ ವಯಸ್ಸಿನಲ್ಲಿ ಅವರನ್ನು ಒಂಟಿಯಾಗಿ ಬಿಡೋದು ನ್ಯಾಯವಲ್ಲ. ಅವರು ನಮ್ಮ ಜೀವನ ರೂಪಿಸೋಕೆ ತಮ್ಮ ಬದುಕನ್ನೇ ಕಳೆದಿದ್ದಾರೆ. ಅಮ್ಮನ ಸ್ಥಾನದಲ್ಲಿ ನಿಂತು ಯೋಚನೆ ಮಾಡು. ನಾಳೆ ನಮ್ಮ ಮಗ ನಮಗೆ ಹೀಗೆ ಮಾಡಿದರೆ. ಸುಧಾಳ ಮಾತು ನಿಂತು ಹೋಯಿತು. ಸಮಂತ ಸಮಾಧಾನದಿಂದ ಹೇಳಿದ. ಸುಧಾ, ನಾವು ಇಂದು ಏನು ಮಾಡುತ್ತೇವೋ ನಾಳೆ ನಮಗೆ ಅದೇ ಸಿಗುತ್ತದೆ. ಅಮ್ಮ ನಮ್ಮ ಜವಾಬ್ದಾರಿ. ಇದಕ್ಕೆ ನಾನು ಬೆನ್ನು ತೋರಿಸಲ್ಲ. ಹೊರಗೆ ನಿಂತು ಇದನ್ನೆಲ್ಲ ಕೇಳುತ್ತಿದ್ದ ಶೇಖರ್ನ ಹೃದಯ ಜೋರಾಗಿ ಬಡಿದುಕೊಳ್ಳುತ್ತಿತ್ತು. ಸಮಂತನ ತಾಳ್ಮೆ ಮತ್ತು ಅಮ್ಮನ ಮೇಲಿರುವ ನಿಷ್ಠೆ ಕಂಡು ಅವನಿಗೆ ಆಶ್ಚರ್ಯವಾಗಿತ್ತು. ಅವನು ಏನೂ ಮಾತನಾಡದೆ ಮನೆಗೆ ಬಂದ. ದಾರಿಯುದ್ದಕ್ಕೂ ಅವನಿಗೆ ಯಾಕೆ ರತ್ನಾಳನ್ನು ಸಮಾಧಾನ ಮಾಡಲಿಲ್ಲ, ಅಪ್ಪನನ್ನು ಅಷ್ಟು ಆರಾಮಾಗಿ ವೃದ್ಧಾಶ್ರಮಕ್ಕೆ ಹೇಗೆ ಬಿಟ್ಟು ಬಂದೆ ಎಂದು ಅಪರಾಧಿ ಭಾವನೆ ಕಾಡತೊಡಗಿತ್ತು. ಸಂಜೆ ಶೇಖರ್ ಸೋಫಾದ ಮೇಲೆ ಕುಳಿತು ಯೋಚಿಸುತ್ತಿದ್ದಾಗ ರತ್ನ ಬಂದಳು. ಅವನ ಬೇಸರ ಕಂಡು ವ್ಯಂಗ್ಯವಾಗಿ ಕೇಳುತ್ತಿದ್ದಳು. ಮತ್ತೆ ಅಪ್ಪಾಜಿಯ ಬಗ್ಗೆ ಯೋಚನೆ ಮಾಡುತ್ತಿದ್ದೀರಾ? ಅವರನ್ನು ವಾಪಸ್ ಕರೆದುಕೊಂಡು ಬರೋ ಪ್ಲಾನ್ ಇಲ್ಲ ತಾನೇ? ಶೇಖರ್ ತಾಳ್ಮೆ ಕಳೆದುಕೊಂಡು, ರತ್ನ ಅವರು ನನ್ನ ತಂದೆ, ಹೇಗೆ ಮರೆಯಲಿ ಅಂದ. ರತ್ನ ಸ್ವಲ್ಪ ಸುಮ್ಮನಿದ್ದು ಆಮೇಲೆ ಉತ್ಸಾಹದಿಂದ ಹೇಳಿದಳು, ನಾವು ಯಾಕೆ ಎಲ್ಲಾದರೂ ಟ್ರಿಪ್ ಹೋಗಬಾರದು? ಮಗ ಅರುಣನಿಗೂ ಖುಷಿಯಾಗುತ್ತದೆ. ಅಪ್ಪಾಜಿ ಕಾರಣಕ್ಕೆ ನಮಗೆ ಎಲ್ಲಿಯೂ ಹೋಗೋಕೆ ಆಗುತ್ತಿರಲಿಲ್ಲ. ಈಗ ಫ್ರೀ ಆಗಿದ್ದೀವಿ. ಶೇಖರ್ ಅವಳನ್ನು ತೀಕ್ಷ್ಣವಾಗಿ ನೋಡಿ ಏನೂ ಮಾತನಾಡದೆ ಎದ್ದು ಹೋದ. ಮರುದಿನ ಶೇಖರ್ ಮನೆಗೆ ಬಂದಾಗ ಮನೆಯಲ್ಲಿ ಬಿರುಗಾಳಿ ಎದ್ದಿತ್ತು. ರತ್ನ ಅಳುತ್ತಾ ತನ್ನ ಅಣ್ಣ ಸದಾಶಿವನಿಗೆ ಫೋನ್ ಮಾಡಿ ಕೂಡಲೇ ಬರಲು ಹೇಳಿದಳು. ಅರ್ಧ ಗಂಟೆಯಲ್ಲಿ ಸದಾಶಿವ ಬಂದಾಗ ಶೇಖರ್ ಸೋಫಾದ ಮೇಲೆ ಸುಮ್ಮನೆ ಕುಳಿತಿದ್ದ. ರತ್ನ ಮತ್ತು ಮಗ ಅರುಣ್ ಅಳುತ್ತಿದ್ದರು. ಏನಾಯಿತು ಶೇಖರ್ ಎಂದು ಸದಾಶಿವ ಕೇಳಿದಾಗ ಶೇಖರ್ ಏನೂ ಹೇಳಲಿಲ್ಲ. ರತ್ನ ಕಣ್ಣೀರು ಒರೆಸುತ್ತಾ, ನೋಡಣ್ಣ, ಇವರು ವಿಚ್ಛೇದನ ಪೇಪರ್ ತಂದಿದ್ದಾರೆ. ನನ್ನಿಂದ ಇವರಿಗೆ ಡಿವೋರ್ಸ್ ಬೇಕಂತೆ ಎಂದಳು. ಸದಾಶಿವ ಕಕ್ಕಾಬಿಕ್ಕಿಯಾದ. ಸದಾಶಿವ ಮುತ್ತಣ್ಣನವರ ರೂಮಿನ ಕಡೆ ಇಣುಕಿದ. ಅಲ್ಲಿ ಯಾರೂ ಇರಲಿಲ್ಲ. ಅರುಣನ್ನು ಕರೆದು, ಅಜ್ಜ ಎಲ್ಲಪ್ಪ ಎಂದು ಕೇಳಿದಾಗ ಅವನು ಮುಗ್ಧವಾಗಿ, ಅಜ್ಜನ್ನ ಪಪ್ಪ 3 ದಿನದ ಹಿಂದೆ ವೃದ್ಧಾಶ್ರಮಕ್ಕೆ ಬಿಟ್ಟು ಬಂದಿದ್ದಾರೆ ಅಂದ. ಸದಾಶಿವನಿಗೆ ಸಿಡಿಲು ಬಡಿದಂತಾಯಿತು. ಅವನು ಶೇಖರ್ನ ಹತ್ತಿರ ಹೋಗಿ ಹೆಗಲ ಮೇಲೆ ಕೈ ಹಾಕಿ, ಶೇಖರ್, ಇಷ್ಟು ದೊಡ್ಡ ತೀರ್ಮಾನ? ಬೇಡ, ಕುಳಿತು ಮಾತನಾಡೋಣ ಅಂದ. ಶೇಖರ್ನ ಕಣ್ಣಿನಲ್ಲಿ ನೀರು ಜಿನುಗಿತ್ತು. ಅವನು ದುಃಖದಿಂದ ಹೇಳಿದ, ನನ್ನ 70 ವರ್ಷದ ಅಪ್ಪಾಜಿಯನ್ನು ವೃದ್ಧಾಶ್ರಮಕ್ಕೆ ಬಿಟ್ಟು ಬಂದೆ ಅಣ್ಣ. ಕೇವಲ ಈ ಹೆಂಗಸಿನಿಂದಾಗಿ. ನಿನ್ನ ತಂಗಿ ಅವರನ್ನು ಮನೆಯಿಂದ ಹೊರಹಾಕುವುದಕ್ಕೆ ಶಪಥ ಮಾಡಿದ್ದಳು. ಮಗನನ್ನು ಅವರ ಹತ್ತಿರ ಬಿಡುತ್ತಿರಲಿಲ್ಲ. ಕೆಲಸದವಳಿಗೂ ಅವರಿಗೆ ಸಹಾಯ ಮಾಡಬಾರದು ಎಂದು ಬೆದರಿಸಿದ್ದಳು. ಇದರಿಂದ ಬೇಸತ್ತು ಅವರೇ ವೃದ್ಧಾಶ್ರಮಕ್ಕೆ ಹೋಗ್ತೀನಿ ಅಂದರು. ಶೇಖರ್ 2 ಕೈಗಳಿಂದ ಮುಖ ಮುಚ್ಚಿಕೊಂಡು ಬಿಕ್ಕಿ ಬಿಕ್ಕಿ ಅತ್ತನು. ನಂತರ ಸ್ವಲ್ಪ ಸಮಾಧಾನ ಮಾಡಿಕೊಂಡು ದುಃಖದಿಂದ ಹೇಳಿದನು, ಅಣ್ಣ, ನಿಮಗೆ ಗೊತ್ತಿಲ್ಲ, ನನಗೆ 4 ವರ್ಷವಿದ್ದಾಗ ಅಮ್ಮ ನಮ್ಮನ್ನು ಬಿಟ್ಟು ಹೋದರು. ಅಪ್ಪ ನಮಗೆ ಮಲತಾಯಿ ಬರೋದು ಇಷ್ಟವಿಲ್ಲದೆ ಇನ್ನೊಂದು ಮದುವೆ ಮಾಡಿಕೊಳ್ಳಲಿಲ್ಲ. ಒಬ್ಬರೇ ನಮ್ಮನ್ನು ಸಾಕಿ ಬೆಳೆಸಿದ್ದರು. ನನಗೆ ಈಗಲೂ ನೆನಪಿದೆ. ಅಪ್ಪಾಜಿಯ ಬೆರಳು ಹಿಡಿದುಕೊಂಡು ನಾನು ಜಾತ್ರೆಗೆ ಹೋಗ್ತಿದ್ದೆ. ಅವರು ಕೆಲಸ ಮಾಡಿ ಸುಸ್ತಾಗಿ ಬಂದರೂ ನಾನು ಹಠ ಮಾಡಿದೆ ಅಂತ ಜಾತ್ರೆಗೆ ಕರ್ಕೊಂಡು ಹೋಗಿ ನಾನು ಸುಸ್ತಾದಾಗ ಹೆಗಲ ಮೇಲೆ ಹೊತ್ತುಕೊಂಡು ಇಡೀ ಜಾತ್ರೆ ತೋರಿಸ್ತಿದ್ರು. ಆದರೆ ಇಂದು, ಅವನ ಧ್ವನಿ ಕಂಪಿಸಿತು, ಇಂದು ಅವರಿಗೆ ನನ್ನ ಹೆಗಲ ಅವಶ್ಯಕತೆ ಇತ್ತು. ಆದರೆ ನಾನು ಅವರನ್ನು ಪರಕೀಯನನ್ನಾಗಿ ಮಾಡಿಬಿಟ್ಟೆ. ನಾಚಿಕೆ ಆಗಬೇಕು ನನಗೆ. ಇಷ್ಟು ಕೇಳಿದ ಸದಾಶಿವ ರತ್ನಾಳ ಕಡೆಗೆ ಕೋಪದಿಂದ ನೋಡಿದ. ಅವಳು ಕಣ್ಣೀರು ಒರೆಸಿಕೊಳ್ಳುತ್ತಾ ಮುಖ ತಿರುಗಿಸಿ ನಿಂತಿದ್ದಳು. ಶೇಖರ್ ಮುಂದುವರೆಸಿದ, ನನ್ನ ಅಪ್ಪಾಜಿ ನಮ್ಮ ಭವಿಷ್ಯಕ್ಕಾಗಿ ಜೀವನ ಸವಿಸಿದ್ದಾರೆ. ಈ ಮನೆಯ ಪ್ರತಿ ಇಟ್ಟಿಗೆಯಲ್ಲೂ ಅವರ ಬೆವರು ರಕ್ತ ಇದೆ. ದೇವರಂತ ಅಪ್ಪನಿಗೆ ನಾನು ಆಗಲಿಲ್ಲ ಅಂದ ಮೇಲೆ ಈ ಹೆಂಡತಿ ಮಕ್ಕಳು ಹೇಗೆ ಆಗಲಿ? ಅವನ ಮಾತು ಕೇಳಿ ರತ್ನಾಳಿಗೆ ತಾನು ಮಾಡಿದ ತಪ್ಪಿನ ಅರಿವಾಗತೊಡಗಿತು. ಗಾಬರಿಯಿಂದ ಅವಳು ಸೀರೆಯ ಸೆರಗನ್ನು ಬೆರಳಿಗೆ ಸುತ್ತಿಕೊಳ್ಳುತ್ತಿದ್ದಳು. ಶೇಖರ್ ದೀರ್ಘವಾಗಿ ಉಸಿರುಬಿಟ್ಟು, ಅಪ್ಪಾಜಿಯ ಹವ್ಯಾಸ, ಬೇಕು ಬೇಡಗಳ ಬಗ್ಗೆ ಆ ವೃದ್ಧಾಶ್ರಮದವರಿಗೆ ಏನೂ ಗೊತ್ತಿಲ್ಲ. ರತ್ನಾಳಿಗೆ ಅಪ್ಪಾಜಿ ಭಾರ ಅಂದ ಮೇಲೆ ಅವಳಿಗೆ ನಾನು ಪೂರ್ತಿ ಸ್ವಾತಂತ್ರ್ಯ ಕೊಡಬೇಕು. ಅಮ್ಮ ಇಲ್ಲದೆ ನಾನು ಬದುಕಿದ್ದೀನಿ ಅಂದ ಮೇಲೆ ನನ್ನ ಮಗ ಅಪ್ಪ ಇಲ್ಲದೆ ಬದುಕಲಿ. ಅದಕ್ಕೆ ನಾನು ವಿಚ್ಛೇದನ ನೀಡುತ್ತಿದ್ದೇನೆ. ರತ್ನ, ನೀನು ಆರಾಮಾಗಿ ಸುತ್ತಾಡು. ಅಪ್ಪನ ಜವಾಬ್ದಾರಿಯಿಂದ ಮುಕ್ತಿ ಸಿಕ್ಕಿದೆ. ಈಗ ನನ್ನಿಂದಲೂ ನಿನಗೆ ಸ್ವಾತಂತ್ರ್ಯ. ಆಸ್ತಿಯೆಲ್ಲ ನಿನ್ನಲ್ಲೇ ಇರಲಿ. ನಾನು ಅಪ್ಪಾಜಿ ಇರೋ ವೃದ್ಧಾಶ್ರಮಕ್ಕೆ ಹೋಗಿ ಇರ್ತೀನಿ. ಕೊನೆಗಾಲದಲ್ಲಿ ಅವರ ಜೊತೆಗಿದ್ದೆ ಅನ್ನೋ ನೆಮ್ಮದಿಯಾದರೂ ಸಿಗಲಿ. ರತ್ನಾಳಿಗೆ ಕರೆಂಟ್ ಶಾಕ್ ಹೊಡೆದಂತಾಯಿತು.
ಶೇಖರ್ ಶಾಂತವಾಗಿ ಹೇಳಿದ. ಇಬ್ಬರು ಮಕ್ಕಳಿದ್ದರೂ ಅಪ್ಪ ವೃದ್ಧಾಶ್ರಮದಲ್ಲಿದ್ದಾರೆ ಅಂದ ಮೇಲೆ ನಾನು ಅಲ್ಲಿಗೆ ಹೋಗೋದು ಸರಿ. ಈಗಲೇ ಹೋದರೆ ಒಗ್ಗಿಕೊಳ್ಳಬಹುದು. ವೃದ್ಧಾಪ್ಯದಲ್ಲಿ ಮನೆಯವರಿಗೆ ಕಷ್ಟ ಕೊಡೋದು ತಪ್ಪುತ್ತದೆ. ಸದಾಶಿವ ತನ್ನ ತಂಗಿಯ ಕಡೆ ವ್ಯಂಗ್ಯವಾಗಿ ನೋಡಿ ನಗುತ್ತಾ ಅಂದ. ರತ್ನ, ನಿನ್ನ ಐಡಿಯಾದಿಂದ ನನಗೂ ಪ್ರೇರೇಪಣೆ ಸಿಕ್ತು. ನಾನು ಈಗಲೇ ಹೋಗಿ ನಮ್ಮ ಅಮ್ಮನನ್ನು ವೃದ್ಧಾಶ್ರಮಕ್ಕೆ ಬಿಟ್ಟು ಬರುತ್ತೇನೆ. ರತ್ನಾಳಿಗೆ ಕೆನ್ನೆಗೆ ಹೊಡೆದಂತಾಯಿತು. ಏನು ಹೇಳ್ತಿದ್ದೀಯಾ ಅಣ್ಣ ಎಂದು ನಡಗುತ್ತಾ ಕೇಳಿದಳು. ಹೌದು ಸುಮನ, ಅಮ್ಮನಿಗೆ ವಯಸ್ಸಾಗಿದೆ. ದಿನ ಅದು ಇದು ಅಂತ ಕಾಯಿಲೆ ಅಂತಿರ್ತಾರೆ. ಆಸ್ಪತ್ರೆ ಖರ್ಚು, ತೊಂದರೆ ನನಗೂ ಬೇಡ. ನಾನು ನಿನ್ನ ಹಾಗೆ ನೆಮ್ಮದಿಯಾಗಿರಬೇಕು ಅಂತ ನಿರ್ಧರಿಸಿದ್ದೀನಿ. ಸರಿ ತಾನೇ ಅಂದ ಸದಾಶಿವ. ಬೇಡ ಅಣ್ಣ, ನನಗೂ ಈಗ ಅವಮಾನ ಮಾಡಬೇಡ ಎಂದು ರತ್ನ ಬಿಕ್ಕಿ ಬಿಕ್ಕಿ ಅಳಲಾರಂಭಿಸಿದಳು. ಯಾಕೆ ರತ್ನ? ಮಾವನನ್ನು ಹೊರಹಾಕುವಾಗ ನಿನ್ನ ಆತ್ಮಸಾಕ್ಷಿ ಏನು ಹೇಳುತ್ತಿತ್ತು? ಅವರ ಕಣ್ಣೀರು ನೋಡಿ ನಿನಗೆ ಕರುಣೆ ಬರಲಿಲ್ಲವೇ ಅಂದ ಸದಾಶಿವ. ರತ್ನ ನೆಲದ ಮೇಲೆ ಕುಸಿದು ಬಿದ್ದು, ಶೇಖರ್, ನನ್ನನ್ನು ಕ್ಷಮಿಸಿ. ಕೇವಲ ನನ್ನ ಬಗ್ಗೆ ಯೋಚನೆ ಮಾಡಿದೆ. ನನ್ನನ್ನು ಕ್ಷಮಿಸಿ ಎಂದು ಬೇಡಿಕೊಂಡಳು. ಅವಳ ಮುಖದಲ್ಲಿ ಪಶ್ಚಾತ್ತಾಪ ಎದ್ದು ಕಾಣುತ್ತಿತ್ತು. ಸ್ವಲ್ಪ ಹೊತ್ತಿನ ನಂತರ ಸದಾಶಿವ ಅಂದ. ಈಗ ನಿನಗೆ ತಪ್ಪಿನ ಅರಿವಾಗಿದೆ. ನಡೆ ಶೇಖರ್. ಗಡಿಯಾರ 7 ಗಂಟೆ ತೋರಿಸುತ್ತಿತ್ತು. ಇನ್ನು ತಡ ಮಾಡೋದು ಬೇಡ. ಅಪ್ಪಾಜಿಯನ್ನು ಈಗಲೇ ವೃದ್ಧಾಶ್ರಮದಿಂದ ಕರೆತರೋಣ. ರಾಘವೇಂದ್ರ, ರತ್ನ ಮತ್ತು ಸದಾಶಿವ ವೃದ್ಧಾಶ್ರಮದ ಗೇಟ್ ತಲುಪಿದರು. ಶೇಖರ್ನ ಹೃದಯ ಜೋರಾಗಿ ಬಡಿದುಕೊಳ್ಳುತ್ತಿತ್ತು. ಅಪ್ಪನನ್ನು ಎದುರಿಸುವ ಧೈರ್ಯ ಅವನಲ್ಲಿರಲಿಲ್ಲ. ಆಶ್ರಮದ ಮೌನ ಮತ್ತು ವೃದ್ಧರ ನೆರಳುವಿನ ಕೇಳಿ ಅಲ್ಲಿನ ವಾತಾವರಣವೇ ತುಂಬ ಶೋಚನೀಯವಾಗಿತ್ತು. ಒಂದು ಕೋಣೆಯಲ್ಲಿ ಕೆಲವರು ಕಿಟಕಿಯಿಂದ ಹೊರಗೆ ಶೂನ್ಯವಾಗಿ ನೋಡುತ್ತಾ ಕುಳಿತಿದ್ದರು. ಆಶ್ರಮದ ಹತಾಶೆ ತುಂಬಿದ ವಾತಾವರಣ ನೋಡಿ ಸದಾಶಿವ ಮತ್ತು ರತ್ನಾರ ಕಾಲುಗಳು ಅಲ್ಲೇ ನಿಂತು ಬಿಟ್ಟವು. ಶೇಖರ್ ಅಲ್ಲಿದ್ದ ನೌಕರರನ್ನು ವಿಚಾರಿಸಿ ವರಾಂಡಕ್ಕೆ ಹೋದಾಗ ಅಲ್ಲಿ ಮುತ್ತಣ್ಣನವರು ಮತ್ತೊಬ್ಬ ವೃದ್ಧರ ಜೊತೆ ಮಾತನಾಡುತ್ತಿದ್ದರು. ಆ ವೃದ್ಧರು, ನನಗೆ ಮಕ್ಕಳಿಲ್ಲ ಅಂತ ಇಲ್ಲಿ ಬಂದೆ. ಆದರೆ ನಿಮ್ಮ ಕತೆ ಕೇಳಿ ಕರಳು ಚುರುಕಂದಿತ್ತು. ಇಬ್ಬರು ಗಂಡು ಮಕ್ಕಳಿದ್ದರೂ ಈ ವಯಸ್ಸಿನಲ್ಲಿ ನಿಮ್ಮ ಸೊಸೆ ನಿಮ್ಮನ್ನ ಮನೆಯಿಂದ ಹೊರಹಾಕಿದ್ದಾಳಲ್ಲ, ಎಂಥ ಹೃದಯಹೀನಳು ಅವಳು ಎಂದರು. ಈ ಮಾತು ಕೇಳಿ ಶೇಖರನಿಗೆ ಕರಳು ಕಿತ್ತು ಬಂದಂತಾಗಿತ್ತು. ರತ್ನಾನ ಕಣ್ಣಲ್ಲಿ ಅಪರಾಧಿ ಭಾವನೆ ಮತ್ತು ಭಯ ಎದ್ದು ಕಾಣುತ್ತಿತ್ತು. ಆದರೆ ಮುತ್ತಣ್ಣನವರು ಶಾಂತವಾಗಿ ಹೇಳಿದರು, ಇಲ್ಲ ಸರ್, ನನ್ನ ಸೊಸೆ ಕೆಟ್ಟವಳಲ್ಲ, ತುಂಬ ಒಳ್ಳೆಯವಳು. ಸ್ವಲ್ಪ ತಿಳುವಳಿಕೆ ಕಡಿಮೆ ಅಷ್ಟೇ. ಒಂದಲ್ಲ ಒಂದು ದಿನ ಅವಳು ತನ್ನ ತಪ್ಪನ್ನು ತಿದ್ದುಕೊಂಡು ನನ್ನನ್ನು ಕರೆದೊಯ್ಯಲು ಬಂದೇ ಬರುತ್ತಾಳೆ ಅನ್ನೋ ನಂಬಿಕೆ ನನಗಿದೆ. ಹಿಂದೆ ನಿಂತಿದ್ದ ರತ್ನಾಳ ಶರೀರ ಕಂಪಿಸಿತು. ಯಾರನ್ನು ಅವಳು ಮನೆಯಿಂದ ಹೊರಹಾಕಿದ್ದಳು? ಅವರ ಬಾಯಲ್ಲಿ ಅವಳ ಬಗ್ಗೆ ಕೆಟ್ಟ ಮಾತು ಬರಲಿಲ್ಲ. ಅವಳು ಓಡಿ ಹೋಗಿ ಅಪ್ಪಾಜಿಯ ಕಾಲಿಗೆ ಬಿದ್ದು ಬಿಕ್ಕಿ ಬಿಕ್ಕಿ ಅಳುತ್ತಾ, ಅಪ್ಪಾಜಿ, ನನ್ನನ್ನು ಕ್ಷಮಿಸಿಬಿಡಿ. ನನ್ನ ಸುಖದ ಮುಂದೆ ನಿಮ್ಮ ದುಃಖ ಕಾಣಲಿಲ್ಲ. ನೀವು ನಮ್ಮ ಮನೆಯ ಆಧಾರ ಸ್ತಂಭ ಅನ್ನೋದನ್ನು ಮರೆತು ಸ್ವಾರ್ಥಿಯಾದೆ ಎಂದು ಕ್ಷಮೆಯಾಚಿಸಿದಳು. ಶೇಖರ್ ಕೂಡ ಅಪ್ಪನ ಕಾಲಿಗೆ ಬಿದ್ದು, ಹೆಂಡತಿಯ ಹಠಕ್ಕೆ ಬಿದ್ದು, ನಿಮ್ಮ ಅನ್ಯಾಯ ಮಾಡಿದೆ ಅಪ್ಪಾಜಿ, ನನ್ನನ್ನು ಕ್ಷಮಿಸಿ ಎಂದು ಕಣ್ಣೀರಿಟ್ಟನು. ಸದಾಶಿವ ಮುತ್ತಣ್ಣನವರ ಮುಂದೆ ಕೈ ಮುಗಿದು, ಇಂದಿನಿಂದ ರತ್ನ ನಿಮ್ಮ ಸೊಸೆಯಲ್ಲ, ಮಗಳಾಗಿ ನಿಮ್ಮ ಜವಾಬ್ದಾರಿ ಹೊರುತ್ತಾಳೆ. ನಡೆಯಿರಿ ಅಪ್ಪಾಜಿ, ನೀವು ಇಲ್ಲದೆ ನಮ್ಮ ಕುಟುಂಬ ಅಪೂರ್ಣ ಅಂದನು. ಮುತ್ತಣ್ಣನವರು ಕಣ್ಣೊರೆಸಿಕೊಂಡು ಮಕ್ಕಳನ್ನು ಅಪ್ಪಿಕೊಂಡರು. ಶೇಖರ್ ಫಾರ್ಮಾಲಿಟೀಸ್ ಮುಗಿಸಿ ಅಪ್ಪನನ್ನು ಕರೆದುಕೊಂಡು ಹೋಗಲು ಸಿದ್ಧನಾದ. ಸದಾಶಿವ ರತ್ನಾಳಿಗೆ ಹೇಳಿದನು, ರತ್ನ, ಅಪ್ಪ ಅಮ್ಮ ಅಂದರೆ ನಮ್ಮ ಬೆನ್ನೆಲುಬು. ಅವರ ಕಣ್ಣಲ್ಲಿ ಕಣ್ಣೀರು ಹಾಕಿಸಿದರೆ ಆ ಪಾಪ ಜನ್ಮ ಜನ್ಮಕ್ಕೂ ಬಿಡಲ್ಲ. ಈಗಲಾದರೂ ನಿನಗೆ ನಿಜವಾದ ಸುಖ ಯಾವುದರಲ್ಲಿದೆ ಅಂತ ಅರ್ಥವಾಯಿತಲ್ಲ. ರತ್ನ ಅಣ್ಣಾಳ ಕೈ ಹಿಡಿದು, ಇನ್ನು ಮುಂದೆ ನನ್ನಿಂದ ನಿಮಗೆ ಅವಮಾನವಾಗಲ್ಲ ಅಣ್ಣ, ಜವಾಬ್ದಾರಿಯಿಂದ ಹಿಂದೆ ಸರಿಯಲ್ಲ ಎಂದು ದೃಢವಾಗಿ ಹೇಳಿದಳು. ಆಫೀಸ್ನಿಂದ ಹೊರಬಂದ ಮುತ್ತಣ್ಣನವರ ಮುಖದಲ್ಲಿ ನೆಮ್ಮದಿಯ ಬೆಳಕಿತ್ತು. ಆಶ್ರಮದಿತ್ತರ ವೃದ್ಧರು ಇವರನ್ನು ನೋಡಿ ಆಸೆಯಿಂದ ಗೇಟ್ ಬಳಿ ಬಂದರು. ಒಬ್ಬ ಅಜ್ಜಿ, ನನ್ನ ಮಗನು ಹೀಗೆ ಬಂದು ಕರೆದೊಯ್ಯಬಾರದೆ ಎಂದು ಕಣ್ಣೀರಿಟ್ಟರು. ಮತ್ತೊಬ್ಬರು, ನಿಮ್ಮ ಅದೃಷ್ಟ ಚೆನ್ನಾಗಿದೆ ಮುತ್ತಣ್ಣನವರೇ, ನನ್ನ ಮಕ್ಕಳು ನಾನು ಬದುಕಿದ್ದೀನಿ ಅನ್ನೋದನ್ನೇ ಮರೆತಿದ್ದಾರೆ ಅಂದಾಗ ಅಲ್ಲಿ ನೆರೆದಿದ್ದವರ ಕಣ್ಣುಗಳು ಒದ್ದೆಯಾಗಿದ್ದವು. ಎಲ್ಲರಿಗೂ ವಿದಾಯ ಹೇಳಿ ಮುತ್ತಣ್ಣನವರು ಕಾರಿನಲ್ಲಿ ಕುಳಿತರು. ಕಾರು ಮುಂದೆ ಹೋದಂತೆ ಆಶ್ರಮದ ಗೇಟಿನ ಬಳಿ ನಿಂತು ತಮ್ಮ ಮಕ್ಕಳ ಬರುವಿಕೆಗಾಗಿ ಕಾಯುತ್ತಿದ್ದ ಅಸಹಾಯಕ ಮುಖಗಳು ದೂರವಾಗತೊಡಗಿದ್ದವು. ವೀಕ್ಷಕರೇ, ಶೇಖರ್ ಅಂತಿಮವಾಗಿ ತೆಗೆದುಕೊಂಡ ನಿರ್ಧಾರ ಸರಿಯಾಗಿತ್ತೇ? ನೀವು ಶೇಖರ್ನ ಸ್ಥಾನದಲ್ಲಿದ್ದರೆ ಏನು ಮಾಡುತ್ತಿದ್ದೀರಿ? ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ. ಕತೆ ಇಷ್ಟವಾಗಿದ್ದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇನ್ನೊಂದು ಸುಂದರ ಕಥೆಯೊಂದಿಗೆ ಮತ್ತೆ ಸಿಗೋಣ. ವಂದನೆಗಳು.